ನಮಸ್ಕಾರ. 28ನೇ ತಾರೀಕು ನಾವು ಕುರುಮನೆ ಇಂಡಿಗೋ ಏರ್ಲೈನ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದ್ಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೂಡ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳುತ್ತೆ ಇದೆ, ನಾಳುತ್ತಾನೂ ಇಲ್ಲ. ಅಕಾಮಿಡೇಷನ್ ಕೊಡ್ತಿಲ್ಲ. ರೀಫಂಡು 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬಾ ಜನ ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ರು ಅಮೌಂಟ್ ಅಲ್ಲಿ ಪೇ ಮಾಡಿರ್ತಾರೆ, ಕೆಲವೊಬ್ಬರ ಹತ್ರ ₹1 ಇರಲ್ಲ. ಈಗ ನಾವು 12 ಜನ ಬಂದಿದ್ವಿ. 12 ಜನರಲ್ಲಿ ಒಬ್ಬರ ಹತ್ರನೂ ₹1 ಇಲ್ಲ. ಒಬ್ಬರ ಹತ್ರ ₹1 ಇಲ್ದಿರ ಈಗ ನಾವು ಯಾವ ತರ ನಾವು ನಮ್ಮ ಊರ್ಲಿದೆ ನಾವು ಸೇರ್ಕೊಳ್ಳಿ ಹೇಳಿ. ಈಗ ಬೆಂಗಳೂರಿಗೆ ಯಾವ ತರ ರೀಚ್ ಆಗಲಿ, ₹1 ಯಾರ ಹತ್ರ ಇಲ್ಲ. ರೀಶೆಡ್ಯೂಲ್ ಕೊಡ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು 7 ದಿನಕ್ಕೆ ರಿಫಂಡ್ ಆಗ್ತೀರ ಅಂತ ಹೇಳ್ತಿದ್ದಾರೆ. 7 ದಿನಕ್ಕೆ ರೀಪೇಮೆಂಟ್ ಆಗ್ತದೆ. ನಮಗೆ ಈಗಿನ ವ್ಯವಸ್ಥೆ ಏನು? ಈಗ ಊಟ ಇಲ್ಲ. ಬೆಳಗ್ಗೆಯಿಂದ ನಾವು ಸಾಯಂಕಾಲ 4 ಗಂಟೆಗೆ ಬಂದಿದ್ವಿ ಏರ್ಪೋರ್ಟ್ಗೆ. 4 ಗಂಟೆ ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಇಲ್ಲ, ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ. ಹೋಟೆಲ್ ವ್ಯವಸ್ಥೆ ಇಲ್ಲ. ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ನೀರು ಕುಡಿಯಕ್ಕೆ. ಇಲ್ಲ ನಾಳೆ ದಿನ ಬೇರೆ ಶೆಡ್ಯೂಲ್ ಅಂತ ನೋಡ್ತೀವಿ ಅಂತ ಕೊಡ್ರೆ ನಾಳೆ ದಿನ 20,000 ಇದೆ. ಒಂದು ಫ್ಲೈಟ್ ಟಿಕೆಟ್ 20,000, 30,000, 40,000 ಇದ್ರೆ ಯಾವ ತರ ನಾವು ಪೇ ಮಾಡ್ಕೊಂಡ್ ಬರಕ್ ಆಗುತ್ತೆ? ಇಂಡಿಗೋ ಏರ್ಲೈನ್ಸ್ ಅಂತ ಅಧ್ವಾನ ಏರ್ಲೈನ್ಸ್ ಯಾವ್ದು ಇಲ್ಲ. ವರೆಸ್ಟ್ ಏರ್ಲೈನ್ಸ್ ಇದೆ. ಇಂಡಿಗೋ ಏರ್ಲೈನ್ಸ್ ತುಂಬಾ ವರೆಸ್ಟ್ ಏರ್ಲೈನ್ಸ್ ಇದೆ. ಅಕಾಮಿಡೇಷನ್ ಕೊಡ್ತಿಲ್ಲ ಅವರು. ಇಲ್ಲ ರೀಶೆಡ್ಯೂಲ್ ಪ್ಲಾನ್ ಮಾಡ್ತಿಲ್ಲ. ಇಲ್ಲ ಏನು ಪ್ಲಾನ್ ಮಾಡ್ತೀರಾ ಇವರು? ಇಷ್ಟು ಕಷ್ಟ ಪಡ್ತಿದ್ದಾರೆ ಹುಡುಗರಿಗೆ. ಒಬ್ರು ಇಬ್ಬರಲ್ಲ, ಆಲ್ಮೋಸ್ಟ್ 300-400 ಜನ ಇದ್ದಾರೆ ಇಲ್ಲಿ. ಯಾರು ನಮಗೆ ಇಟ್ಕೊಂತಿಲ್ಲ. ತುಂಬಾ ಫೇಕ್ ಇದೆ. ಇಂಡಿಗೋ ಏರ್ಲೈನ್ಸ್ ಪೂರಾ ಫೇಕ್ ಇದೆ. ಅಲ್ಲಿ ಹೋದ್ರೆ ಒಂದ್ ಮಾತು ಹೇಳ್ತಾರೆ, ಈ ಸೈಡ್ ಇನ್ನೊಬ್ರು ಬಂದು ಇನ್ನೊಂದ್ ಮಾತು ಹೇಳ್ತಿದ್ದಾರೆ. ಯಾರು ಕರೆಕ್ಟ್ ಆಗಿ ನಮ್ಗೆ ಆನ್ಸರ್ ಕೊಡ್ತಿಲ್ಲ. ಆನ್ಸರ್ ಕೊಡಕ್ಕೂ ಯಾರ ಕೈಲಿ ಆನ್ಸರ್ ಕೊಡಕ್ ಆಗ್ತಿಲ್ಲ. ಇಲ್ಲಿ ಯಾರು ಯಾವ ತರ ಕೊಡ್ತಿದ್ರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ರೀಶೆಡ್ಯೂಲ್ ಇಲ್ಲ, ರೀಪೇಮೆಂಟ್ 7 ದಿನಕ್ಕೆ ರೀಪೇಮೆಂಟ್ ಆಗುತ್ತೆ. ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಒಬ್ಬರ ಹತ್ರ ₹1 ಇಲ್ಲ. ನಾವ್ ಏನ್ ಮಾಡ್ಲಿ ಹೇಳಿ?